ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2025ರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಯಾವ ದಿನ ಬಂದಿದೆ, ಸಮಯ ಏನು, ಪೂಜಾ ಸಮಯ ಏನು, ರೋಹಿಣಿ ನಕ್ಷತ್ರ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣ ದೇವಕಿಯ ಮಗ, ಹಾಗೆ ಯಶೋದೆಗೆ ಸಾಕು ಮಗ. ಜಗದ ಜನರ ಕಷ್ಟ ಪರಿಹಾರಕ್ಕೆ ವಿಷ್ಣುವಿನ ಅಷ್ಟಮ ಅವತಾರವಾಗಿ ಕೃಷ್ಣ ಜನ್ಮ ಎತ್ತಿದ. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಎಂಬುದು ಧ್ಯೇಯ. ಶ್ರೀಕೃಷ್ಣನ ಬಾಲಲೀಲೆ ಭಾಗವತದಲ್ಲಿ ಬಂದರೆ ಪ್ರೌಢ ಕೃಷ್ಣನ ಚಿತ್ರಣ ಮಹಾಭಾರತದಲ್ಲಿ ಮೂಡಿದೆ. ಶ್ರೀಕೃಷ್ಣನನ್ನು ಗೋಪಾಲ ಎಂದು ಕರೆಯುತ್ತಾರೆ. ಗೋಪಾಲ ಎಂದರೆ ಗೋ ಎಂದರೆ ವೇದೋಪನಿಷತ್ತು, ಇಂದ್ರಿಯಗಳು ಎಂದರ್ಥ. ಅಂದರೆ ವೇದ ರಕ್ಷಕ, ಇಂದ್ರಿಯಗಳ ಪಾಲಕ ಎಂಬರ್ಥ. ಜೀವನ ಸರಸ್ಸು ವಿಷಮವಾದಾಗ ಕಾಳಿಂಗ ಮರ್ದನ, ಸುಧಾಮನ ಪ್ರಸಂಗ, ದ್ರೌಪದಿ ವಸ್ತ್ರಾಭರಣದ ಪ್ರಸಂಗ, ದೂರ್ವಾ ಸಾಹಿತ್ಯ ಸನ್ನಿವೇಶ, ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ನೀಡಿದ್ದು, ಇವೆಲ್ಲ ಭಕ್ತರನ್ನು ಉದ್ಧರಿಸುವ ಕಾರ್ಯಗಳು. ಶ್ರೀಕೃಷ್ಣ ಸ್ತ್ರೀಯರಿಗೂ ಪುರುಷರಿಗೂ ಮಕ್ಕಳಿಗೂ ಸಕಲರಿಗೂ ಪ್ರಿಯವಾದ ಇಷ್ಟ ದೈವ. ಶ್ರೀಕೃಷ್ಣ ಜನ್ಮಾಷ್ಟಮಿಯೊಂದು ಮಕ್ಕಳನ್ನು ಅಂಬೆಗಾಲು ಕೃಷ್ಣ, ಬೆಣ್ಣೆ ಕೃಷ್ಣ, ವೇಣುಗೋಪಾಲ, ಗೋವರ್ಧನ ಗಿರಿಧಾಮ, ಗೋಪಿಕಾ ವಸ್ತ್ರಾಪಹಾರಿ, ಕಾಳಿಂಗ ಮರ್ದನ, ಆಲದೆಲೆ ಮೇಲೆ ಮಲಗಿದ ಬಾಲಗೋಪಾಲ, ಗೀತೋಪದೇಶಧಾರಿ ಹೀಗೆ ನಾನಾ ವೇಷಗಳಲ್ಲಿ ಅಲಂಕರಿಸುತ್ತಾರೆ. ವಿದೇಶದಲ್ಲಿ ಶ್ರೀಕೃಷ್ಣ ಪಂಥ ಜನಪ್ರಿಯವಾಗಿದೆ. ಜೀವನದ ಕಲುಷಿತ ಕಾಳರಾತ್ರಿಯಲ್ಲಿ ಎಲ್ಲರನ್ನು ಪವಿತ್ರಾತ್ಮರನ್ನಾಗಿ ಮಾಡುವ ಕಾರ್ಯವೇ ಶ್ರೀಕೃಷ್ಣ ಜನ್ಮಾಷ್ಟಮಿ. ಅಂತಹ ಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಯಾವ ದಿನ ಬಂದಿದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, 2025ರಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಗಸ್ಟ್ 15ನೇ ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಹಾಗೆ ಸಮಯವನ್ನು ನೋಡುವುದಾದರೆ ಆಗಸ್ಟ್ 15ನೇ ತಾರೀಕು ರಾತ್ರಿ 11:49 ಪ್ರಾರಂಭವಾಗಿ ಆಗಸ್ಟ್ 16ನೇ ತಾರೀಕು ರಾತ್ರಿ 9:34 ಕೊನೆಗೊಳ್ಳುತ್ತದೆ. ಹಾಗೆ ರೋಹಿಣಿ ನಕ್ಷತ್ರ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುವುದು ಆಗಸ್ಟ್ 17ನೇ ತಾರೀಕು ಬೆಳಗಿನ ಜಾವ 4:38 ಪ್ರಾರಂಭವಾಗಿ ಆಗಸ್ಟ್ 18ನೇ ತಾರೀಕು ಬೆಳಗಿನ ಜಾವ 3:17 ಕೊನೆಗೊಳ್ಳುತ್ತದೆ. ಒಟ್ಟಾರೆ ಸ್ನೇಹಿತರೆ, ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬವು ಈ ಬಾರಿ ಅಂದರೆ 2025ರಲ್ಲಿ ಆಗಸ್ಟ್ 15ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.